ಹೌದು, ಕಳೆದ 3-4 ದಶಕಗಳಿಂದ ನಗರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಬಾಡಿಗೆದಾರರು ಭದ್ರವಾಗಿ ಬೇರೂರಿದ್ರ. ಕೇವಲ 200-300 ರೂಪಾಯಿ ಬಾಡಿಗೆಗೆ ಇದ್ದ ಅಂಗಡಿಗಳ ಬಾಡಿಗೆ ಹೆಚ್ಚಿಸಲು 3-4 ಬಾರಿ ಹರಾಜು ಮಾಡಲು ಮುಂದಾದರೂ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ. ಇದರಿಂದಾಗಿ ನಾಗರಿಕರಲ್ಲಿ ತೀವ್ರ ಅಸಮಾಧಾನ ಮನೆ ಮಾಡಿತ್ತು. ಇದರಿಂದಾಗಿ ಅನಿವಾರ್ಯ ಎಂಬಂತೆ ನಗರಸಭೆ ಕಳೆದ 8 ತಿಂಗಳ ಹಿಂದೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕೂಡ ನಡೆಸಿತ್ತು. ಕೇವಲ 100ಗಳಲ್ಲಿದ್ದ ಮಳಿಗೆಗಳ ಬಾಡಿಗೆ ಏಕಾಏಕಿ ಸಾವಿರಗಳಿಗೆ ಹೆಚ್ಚಿತ್ತು. ಇದರಿಂದ ನಗರಸಭೆ ಆದಾಯ ಹೆಚ್ಚಾಗಲಿದೆ ಎಂದು ಎಲ್ಲರೂ ಖುಷಿ ಪಟ್ಟಿದ್ರು. ಆದರೆ ಹರಾಜು ನಡೆದು ತಿಂಗಳುಗಳೇ ಉರುಳಿದ್ರು ಹಳೆಯ ಬಾಡಿಗೆದಾರರೇ ಮಳಿಗೆಗಳಲ್ಲಿ ಮುಂದುವರೆದಿದ್ರು. ಅವರನ್ನ ಖಾಲಿ ಮಾಡಿಸುವ ಕೆಲಸಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಇದರಿಂದ ಹರಾಜಿನಲ್ಲಿ ಅಂಗಡಿ ಪಡೆದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಆದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಅತ್ತ ಗಮನವೇ ಹರಿಸಿರಲಿಲ್ಲ. ಆದರೆ ಇಂದು ಏಕಾಏಕಿ ಬಂದ ನಗರಸಭೆ ಅಧಿಕಾರಿಗಳು ಹಳೆಯ ಬಾಡಿಗೆದಾರರ ಅಂಗಡಿಗಳನ್ನು ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಹಲವು ಬಾಡಿಗೆದಾರರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ಪ್ರಕರಣ ನ್ಯಾಯಾಲಯದಲ್ಲಿರುವ ಕಾರಣ ಖಾಲಿ ಮಾಡದಂತೆ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ತಡೆಯಾಜ್ಞೆ ಇದ್ದರೆ ಮಾತ್ರ ಖಾಲಿ ಮಾಡಿಸಲು ಬರಲ್ಲ. ನೀವು ಕೋರ್ಟಿಗೆ ಹೋದ ಮಾತ್ರಕ್ಕೆ ಖಾಲಿ ಮಾಡಿಸದೆ ಬಿಡಲು ಸಾಧ್ಯವಿಲ್ಲ ಎಂದ ನಗರಸಭೆ ಅಧಿಕಾರಿಗಳು ಸಂಜೆಯ ಒಳಗೆ ಅಂಗಡಿಗಳನ್ನು ಖಾಲಿ ಮಾಡಬೇಕು, ಇಲ್ಲವಾದರೆ ನಾವೇ ಬಲವಂತವಾಗಿ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿಯುವುದಾಗಿ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರದ ಸಂತೆ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳ ರಗಳೆ ಹರಾಜು ಮಾಡುವ ಮೂಲಕ ಪೂರ್ಣಗೊಂಡಿತು ಎಂದು ಭಾವಿಸಲಾಗಿತ್ತು. ಆದರೆ ಅದು ಇನ್ನೂ ಇಷ್ಟು ಸುಲಭವಾಗಿ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ಸಹ ಅವರು ಇಲ್ಲಿವರೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಅವರು ಖಾಲಿ ಮಾಡಿಸಿ ಅವ್ರಿಗೆಲ್ಲ ಇನ್ನೊಂದು ಸಲ ಅವ್ರಿಗೆ ತಿಳಿಸಿ ಅದು ಖಾಲಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ. ನಾವು ಇವತ್ತೇನು ಮಾಡಿದ್ವಿ? ಇವತ್ತು ಅವ್ರಿಗೆಲ್ಲ ತಿಳಿಸಿದ್ದೀವಿ. ನಾವು ಇಲ್ಲಿವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀವಿ, ನೀವು ನೋಟಿಸ್ ಕೊಟ್ಟರು ಸಹ ನೀವು ಖಾಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ಬಂದು ಖಾಲಿ ಮಾಡ್ಸೋಕ್ಕೆ ತಿಳಿಸ್ತೀವಿ ಸರ್. ಖಂಡಿತ ನಾವು ಸಹಕಾರ ಕೊಡ್ತೀವಿ, ನಮ್ಮ ಜವಾಬ್ದಾರಿ ಅದು. ಅದರಿಂದ ಸ್ವಲ್ಪ ಏನು ತಡ ಆಗಿದೆ. ನಾವು ಇವತ್ತು ಮಧ್ಯಾಹ್ನ ಬೆಳಗ್ಗೆ ನಾವು ಖಾಲಿ ಮಾಡಿಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದಾರೆ. ಖಾಲಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸುಮಾರು ಇಬ್ಬರು ಖಾಲಿ ಮಾಡಿದ್ದಾರೆ. ಯಾರು ಖಾಲಿ ಮಾಡಲ್ಲ ಅವ್ರಿಗೆಲ್ಲ ಬೇಗ ಹಾಕ್ತೀವಿ. ಅದೇನಿದೆ ಕಾನೂನಿನಲ್ಲಿ ನಮಗೆ ಏನಿದೆ ಅವಕಾಶ ಇದೆ ಅದ್ರ ಪ್ರಕಾರ ಖಾಲಿ ಮಾಡಿಸ್ತೀವಿ. ರೂಪಾಯಿ ಇದ್ದಿದ್ದು ಬಾಡಿಗೆಗೆ ತಗೊಂಡೋಗಿ 12,000 ರೂಪಾಯಿ ಕಟ್ಟಿದ್ರೆ 20 ವರ್ಷದಿಂದ ಇದ್ದಾರೆ ಅವರು. ಅವ್ರು ಎಲ್ಲಿಗೆ ಹೋಗ್ಬೇಕು? ಏಕದಮ್ ಬಂದು ಏನೋ ಮಾಡಬೇಕು, 500,000 ಜಾಸ್ತಿ ಬರೀಬೇಕು ಅಂಥದ್ದು ಹೋಗಿ 12,000 ರೂಪಾಯಿ ಅಂದರೆ ಎಲ್ಲಿಂದ ಮಾಡ್ತಾರೆ ಸರ್? ಎಲ್ಲ ಗೋಡನ್ಗಳಿಲ್ಲೇ ವ್ಯಾಪಾರ ಆಗಲ್ಲ, ಏನಿಲ್ಲ. ತಗೊಂಡು ಬಂದು ಅವ್ರು ಬಂದಂಗೆ ಕೂತ್ಬಿಟ್ಟಿದ್ದಾರೆ. ಬರ್ದಿರೋದು 12,000 ರೂಪಾಯಿ ಅಂದರೆ ಎಲ್ಲಿಂದ ಕಟ್ತಾರೆ ಸರ್ ಅವರು? 30-40 ವರ್ಷದಿಂದ ಇದ್ದಾರೆ. ನಾನು 400 ರೂಪಾಯಿ ಬಾಡಿಗೆಗಿದ್ದೀನಿ. 400 ರೂಪಾಯಿಂದ ಬಾಡಿಗೆಗಿದ್ದೀನಿ ನಾನು. ಏಕ್ದಮ್ ಇಷ್ಟು ಮಾಡಿದ್ರೆ ಎಲ್ಲಿಂದ ಕಟ್ಕೊಡೋ ಸರ್? 1 ರೂಪಾಯಿ ವ್ಯಾಪಾರ ಆಗಲ್ಲ ಸರ್. ಇಲ್ಲಿ ನೋಡಿ, ಒಂದು ಫೋಟೋ ತಗೊಳ್ಳಿ. ಇಲ್ಲೆಲ್ಲ ಎಷ್ಟಿದೆ, ಎಷ್ಟು ಗಲೀಜಿದೆ, ಏನು ಅಂತ. ಸೌಕರ್ಯ ಎಲ್ಲ ಏನಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.